ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಭಾಗ 14. ನಿನ್ನ ಕೆಲಸದ ಕಡೆ ನೀನು ಗಮನ ಕೊಡು ಎಂದು ಶಾಮು ರಂಗನಿಗೆ ತಿರುಗೇಟು ನೀಡಿದ. ನನಗೆ ಯಾವುದಾದ್ರೂ ಕೆಲಸವಿದ್ರೆ ತಾನೇ ಗಮನ ಕೊಡೋದು. ಕೆಲಸವೇ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಎಲ್ಲರಿಂದಲೂ ಬಯಸಿಕೊಳ್ಳುವುದೇ ನನ್ನ ಕೆಲಸ ಆಗಿದೆ. ಎಲ್ಲರ ಸ್ವಂತ ವಿಷಯದಲ್ಲಿ ತಲೆ ಹಾಕಿದರೆ ಮತ್ತೇನು ಮಾಡ್ತಾರೆ ಬಯ್ಯದೆ. ಬೆಳಿಗ್ಗೆ ಆದರೆ ಈಜುಕೊಳದ ಹತ್ತಿರ ನೀನೆ, ಪೂರ್ಣಿಮಾದಲ್ಲಿ ನಿನ್ನದೇ ಪ್ರತಾಪ. ಆಗಾಗ ಇಲ್ಲಿಗೆ ಬಂದು ಎಲ್ಲರಿಗೂ ತೊಂದರೆ ಕೊಡೋದು ಇದೇ ತಾನೇ. ಶಾಮು ನನಗೆ ಯಾವ ಕೆಲಸವೂ ಇಲ್ಲದೆ ಇದ್ರೆ ಏನು ಮಾಡಲಿ, ಹೋಗಲಿ, ಹೇಮಾವತಿಯ ಮೇಲ್ವಿಚಾರಣೆಯಾದರೂ ನೋಡಿಕೊಳ್ಳುತ್ತೇನೆ ಬಿಡು ಎಂದನು. ನಿನಗೆ ಬಿಟ್ಟರೆ ಮುಗೀತು, ಎಸ್ಟೇಟು ಗಾಳಿಗೆ ತೂರಿಬಿಟ್ಟಂತೆಯೇ. ಹೋದ ಬಾರಿ 2 ದಿನ ನೋಡಿಕೊಂಡಿದ್ದಕ್ಕೆ 4 ಲಾರಿ ಟೀ ಸೊಪ್ಪು ನಷ್ಟವಾಯಿತು. ಅದು ಸಾಲದೇನು? ಕೇವಲ ಲಾಭ ನಷ್ಟವನ್ನೇ ನೋಡಬಾರದು ಶಾಮು. ಆಗಾಗ ನಷ್ಟವಾಗ್ತಾ ಇದ್ರೆ ನಮಗೂ ಬುದ್ಧಿ ಬರುತ್ತೆ. ಬರೀ ಲಾಭದಲ್ಲೇ ಇದ್ರೆ ಅದು ಸರಿ ಕಾಣಲ್ಲ ಎಂದ. ರಂಗ ಕೈಯಲ್ಲಿದ್ದ ದೊಣ್ಣೆಯನ್ನು ಎತ್ತಿಕೊಂಡು ತನ್ನ ಬಾಯಿಯನ್ನು ಹಿಗ್ಗಿಸಿ ನಕ್ಕು ಸಾಗಿದ. ಅವನ ಕೊಳಕಾದ ಪೈಜಾಮ, ಕ್ಷೌರವಿಲ್ಲದ ಮುಖ, ಎಣ್ಣೆ ಕಾಣದ ತಲೆ ಕೂದಲನ್ನು ನೋಡಿ ಕುಮ್ಮುಗೆ ಅಯ್ಯೋ ಎನಿಸಿತು. ಯಾಕೆ ಹೀಗೆ ಎಂದು. ಅವನಿಗೆ ಯಾರು ಏನು ಮಾಡಿರಬಹುದು? ಏನೋ ನಡೆದಿರಲೇಬೇಕು. ಇಲ್ಲವಾದ್ರೆ ಹೀಗೆ ವಂಶವನ್ನೇ ತೆಗಳುತ್ತಾ ಹುಚ್ಚನಂತೆ ಇವನು ವರ್ತಿಸುತ್ತಿದ್ದಾನೆಯೇ? ಕುಮು ಅವನ ಯಾವ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡ, ತಿಳಿಯಿತೇನು? ಅವನೊಬ್ಬ ಹುಚ್ಚ ಎಂದ ಶಾಮು. ಆದರೆ ಅವರು ಹುಚ್ಚನಂತೆ ಮಾತನಾಡುವುದಿಲ್ಲ ಅಲ್ವಾ? ಅದು ಜಾಣ ಹುಚ್ಚು ಬಿಡು. ಅತಿ ಮೂರ್ಖತನ ಅಂತ ಹೇಳಿದರೂ ತಪ್ಪಾಗಲ್ಲ. ಕುಮು ಸುಮ್ಮನಿದ್ದಳು. ಬರ್ತೀಯಾ? ಹೇಮಾವತಿಯನ್ನೆಲ್ಲ ನೋಡ್ತೀಯೇನು? ಇಲ್ಲ, ನಾನು ಬರೋದಿಲ್ಲ, ಅಷ್ಟು ನಡೆಯಲಾರೆ ಎಂದಳು. ಇಷ್ಟೂ ನಡೆಯೋಲ್ಲ ಅಂದ್ರೆ ಹೇಗೆ? ನಮ್ಮ ಎಸ್ಟೇಟಿನ 10ನೇ 1 ಭಾಗ ಇದು. ಬಾ, ನೋಡಿ ಬರುವೆಯಂತೆ ಸಾಧ್ಯವಾದಷ್ಟು. ಇಲ್ಲಿ ಕುಳಿತು ಮಾಡುವುದಾದರೂ ಏನಿದೆ? ಹೋಗಿ ಬರೋಣವೆಂದು ಅವಳು ಎದ್ದಳು. ಶಾಮು ಮುಂದೆ ಹೊರಟ. ಸಾಹೇಬರು ಬಂದರೆಂದು ಆಳುಗಳು ತಮ್ಮ ಕೆಲಸದ ಚಟುವಟಿಕೆಯನ್ನು ಹೆಚ್ಚಿಸಿದರು. ಅವನು ಗಂಭೀರವಾಗಿ ನಡೆಯತೊಡಗಿದ. ಅವನ ಜೊತೆ ನಡೆದು ಬರುತ್ತಿದ್ದ ಕುಮುವಿನ ಕಡೆಯೇ ಎಲ್ಲರ ದೃಷ್ಟಿಯು. ಕುಮುಗೆ ಅವರೆಲ್ಲರೂ ಆ ರೀತಿ ದಿಟ್ಟಿಸುತ್ತಿರುವುದನ್ನು ಕಂಡು ಸಂಕೋಚವಾಯಿತು. ಅವಳೆಂದಳು, ಸಾಕು, ಇನ್ನು ಇಲ್ಲೇ ಇರೋಣ. ಶೀಲಾ ಎಲ್ಲೂ ಕಾಣಲಿಲ್ಲ. ಶೀಲಾ ಈಗ ಎಲ್ಲಿ ಬಂದಾಳು? ಅವಳು 2 ಮೈಲಿ ಆಚೆ ಇದ್ದರೂ ಇದ್ದಾಳು. ಅವಳು ಮತ್ತೆ ಬರುವುದಕ್ಕೆ 1-2 ಗಂಟೆಗಳಾದರೂ ಆದೀತು. ಅಂದರೆ ಒಬ್ಬಳೇ ಸುತ್ತಾಡುತ್ತಾಳೇನು? ಹ್ಞೂ, ಅವಳಿಗೆ ಅದೇ ಒಂದು ರೀತಿಯ ಆಸೆ. ಕುಮುದ ಇಳಿಜಾರಾದ ಹುಲ್ಲುಗಾವಲಿನ ಮೇಲೆ ಕುಳಿತಳು. ಶಾಮುಗೆ ಅದೆಲ್ಲ ಅವಮಾನ. ಆ ರೀತಿ ಆಳು ಕಾಳುಗಳ ಎದುರಿಗೆ ಹುಲ್ಲಿನ ಮೇಲೆ ಕುಳಿತರೆ ಅವರೇನು ತಿಳಿದಾರು ಎಂದವನ ದುಮ್ಮಾನ. ಕುಮು, ಮೇಲೆ ಏಳು. ಇಲ್ಲಿ ಹೀಗೆಲ್ಲ ಕುಳಿತುಕೊಂಡರೆ ನೋಡಿದವರು ಏನಂತಾರೆ? ಮತ್ತೆ ಸುಮ್ಮನೆ ನಿಂತಿರುವುದೇ ಬೇಡ, ನಡಿ, 1 ಸುತ್ತು ಹೋಗಿ ಬರೋಣ ಎಂದ ಶಾಮು. ಆದರೆ ಅವಳೆಂದಳು, ಯಾರು ಏನೇ ಅನ್ನಲಿ, ನಾನು ಮಾತ್ರ ಮೇಲೆ ಏಳೋದಿಲ್ಲ. ಇದೊಳ್ಳೆಯ ತಮಾಷೆ ಆಯ್ತಲ್ಲ, ನಡಿ ಹೋಗೋಣ ತೋಟದ ಮನೆಗೆ, ಅಲ್ಲೇ ಕೂತಿರು. ಇಲ್ಲಿ ಮಾತ್ರ ಈ ರೀತಿ ಕುಳಿತುಕೊಳ್ಳುವುದು ಸರಿಯಲ್ಲ. ಆ ವೇಳೆಗೆ ದೂರದಲ್ಲಿ ರಂಗನೊಡನೆ ಶೀಲಾ ಬರುವುದು ಅವರ ದೃಷ್ಟಿಗೆ ಬಿತ್ತು. ಇದೇನು ಆಶ್ಚರ್ಯ, ಇವತ್ತು ಬಹುಬೇಗ ಬರ್ತಾ ಇದ್ದಾಳೆ ಶೀಲಾ ಎಂದ ಶಾಮು. ಕುಮುದ ಶೀಲಾಳ ಕಡೆ ಸರಸರನೆ ಧಾವಿಸಿದಳು. ಕುಮು, ಹುಷಾರಾಗಿರು, ಕಾಲು ಜಾರುತ್ತೆ ಎಂದು ಅವನು ಕೂಗಿದರೂ ಅವಳು ಲಕ್ಷಿಸದೆ ಅಷ್ಟು ಹೊತ್ತು ಎಲ್ಲಿ ಹೊರಟು ಹೋಗಿದ್ದೆ? ನಾನೇ ಹೇಳಲಿಲ್ಲವೇ ಕುಮು, ಹೇಮಾವತಿಯನ್ನು ಎಲ್ಲ 1 ಬಾರಿ ಸುತ್ತಿ ಬರ್ತೀನಿ ಅಂತ. ಎಲ್ಲ ಸುತ್ತಿ ಬಂದಾಯಿತೆ? ಅರ್ಧನೂ ಇಲ್ಲ. ಎಲ್ಲ ಸುತ್ತಿ ಬರುವುದಕ್ಕೆ 2-3 ಗಂಟೆ ಕಾಲವಾದರೂ ಬೇಕು. ರಂಗ ಬಂದು ನೀನು ನನಗಾಗಿ ಕಾಯ್ತಾ ಇದ್ದೀಯಾ ಅಂತ ಹೇಳಿದ. ಅದಕ್ಕೆ ಬೇಗ ಬಂದು ಬಿಟ್ಟೆ ಎಂದಳು. ಬಂದದ್ದು ಒಳ್ಳೆಯದೇ ಆಯಿತು. ನಮಗೂ ಬೇಜಾರಾಗ್ತಾ ಇತ್ತು. ಯಾಕೆ? ಎಸ್ಟೇಟಿನ ವಾತಾವರಣ ನಿನಗೆ ಹಿಡಿಸಲಿಲ್ಲವೇನು? ಹಿಡಿಸದೇ ಏನು, ತುಂಬ ಸೊಗಸಾಗಿದೆ. ಇಲ್ಲೇ ಇದ್ದು ಬಿಡೋಣ ಎನ್ನುವಷ್ಟು ಆಸೆಯಾಗುತ್ತೆ.
ಅದು ಮಾಡಬಹುದು. ಹಾಗಾಗಿ ನಾವು ಅತಿ ಬೇಸರವಾದಾಗ ಎಸ್ಟೇಟ್ನಲ್ಲಿ 4-6 ದಿನಗಳು ಇದ್ದು ಹೋಗ್ತೀವಿ. ಊಟ ತಿಂಡಿ ಎಲ್ಲ ಇಲ್ಲೇ, ಅಡುಗೆಯವರು ಸಹ ಇಲ್ಲಿಗೆ ಬಂದುಬಿಡ್ತಾರೆ. ಈ ಬಾರಿ ಹೇಗಿದ್ರೂ ನೀನು ಇದ್ದೀಯಾ ಕುಮು, ನಾವು ಒಂದು 4 ದಿನಗಳು ಇರೋಣ. ನಿಮ್ಮಣ್ಣ ಒಪ್ಪುತ್ತಾರೆಯೇ? ಒಪ್ಪದೆ ಹೇಮಾವತಿಗಾಗಿ ನಾವು ಏನು ಸೇವೆ ಮಾಡುತ್ತೀವಿ ಅಂದರೂ ಬೇಡ ಅನ್ನೊಲ್ಲ ಅವನು. ಹೇಮಾವತಿ ಅವನ ಒಡ ಹುಟ್ಟಿದವರಿಗಿಂತ ಹೆಚ್ಚು. ಅವರಿಬ್ಬರು ಮತ್ತೆ ಶಾಮು ಇರುವಲ್ಲಿಗೆ ಬಂದರು. ರಂಗ ಅವರ ಹಿಂದೆಯೇ ಇದ್ದವನು ಶೀಲಾಳಿಗೆ ಹೀಗೆಂದ: ಶೀಲಾ, ಚಿನ್ನವನ್ನು ಭದ್ರಪಡಿಸೋದು ನಿನ್ನ ಕೈಯಲ್ಲಿದೆ, ಹುಷಾರಾಗಿ ನೋಡ್ಕೋ. ಕುಮುವಿನತ್ತ ಅವನು ನೋಡಿ ಕಣ್ಣು ಮಿಟುಕಿಸಿದಾಗ ಶೀಲಾ ಅವನಿಗೆ ಛೀಮಾರಿ ಹಾಕಿದವಳೆ ಹೀಗೆಂದಳು: ಥು, ನಿನ್ನ ಬಾಳಿಗೆ ನಾಚಿಕೆಯೇ ಇಲ್ಲವೇ ರಂಗ? ಬಾಯಿಗೆ ಬಂದಿದ್ದೆಲ್ಲವನ್ನು ಮಾತಾಡಬೇಡ. ನಾಚಿಕೆ ಎಂಥದ್ದು? ಶಾಮುವಿನ ವಿಷಯ ನಿಂಗೆ ಗೊತ್ತಿದೆ. ಜಯಂತಿಯನ್ನು ಹೇಗೆ ಆಡಿಸುತ್ತಿದ್ದಾನೆ ನೀನೆ ನೋಡ್ತಾ ಇದ್ದೀಯಲ್ಲ. ಸೂಜಿಗಲ್ಲಿನಂತೆ ಎಳೆಯುವುದು ಮತ್ತೆ ದೂರ ತಳ್ಳೋದು. ನಿನಗೆ ಸದಾ ಹುಡುಗಿಯರ ಮಾತೆ. ಅದು ನನ್ನದೇನು ತಪ್ಪಲ್ಲ, ನಮ್ಮ ವಂಶದ ಮಹಿಮೆ. ಆದರೆ ನೀವೆಲ್ಲ ಅಂದುಕೊಂಡಿರೋ ಹಾಗೆ ನನಗೆ ಯಾವ ಹುಡುಗಿಯಲ್ಲೂ ಆಸಕ್ತಿ ಇಲ್ಲ. ಅದರಲ್ಲೂ ಜಯಂತಿಗೂ ನನಗೂ ಆಗದು. ಯಾಕೆ? ಅವಳು ಅತಿ ರೂಪವಂತಳು, ನಿನಗೆ ಬಾಗೊಲ್ಲ ಅಂತ ಇರಬೇಕು. ಛೆ, ಅದೇ ತಪ್ಪು. ನನಗೆ ಹೆಂಗಸರೆಂದರೆ ಹಿಡಿಸಲ್ಲ. ಎಲ್ಲ ಮುಸುಕಿನ ಮಾಯಾವಿನಿಯರು. ಕುಮುದಿನಿ ಎಲ್ಲರಂತೆಲ್ಲವೊಂದು ನಾನು ನಂಬಿ ಅವರಿಗೆ ಹುಷಾರಾಗಿರೋಕೆ ಹೇಳ್ತಾ ಇದ್ದೀನಿ. ಅವಳ ಪರವಾಗಿ ನಾನೇ ಹೇಳ್ತೀನಿ. ಥ್ಯಾಂಕ್ಸ್. ಹೊರಡುವುದೆಲ್ಲಿ ಬಂತು? ನೀನು ಬಂದಿದೆಯಲ್ಲ, ಇದೇ ಕಾರಿನಲ್ಲಿ ನಾನು ಪೂರ್ಣಿಮಾಗೆ ಹಿಂದಿರುಗುತ್ತೇನೆ. ಸರಿ, ಬರುವಾಗ ಹೇಗೆ ಬಂದೆ? ಟೀ ಫ್ಯಾಕ್ಟರಿಯ ಲಾರಿ ಬಂತು, ಅದರಲ್ಲಿ ಬಂದೆ. ಸರಿ, ಶಾಮು ಬರ್ತಾನಲ್ಲ, ಆಗ ಬಾ ಎಂದಳು. ಕುಮು ಶೀಲಾ ಶಾಮುವಿನ ಬಳಿಗೆ ಬಂದಾಗ ಶಾಮು ಅವರಿಗೆ ಎಂದ: ಶೀಲಾ, ಇನ್ನು ಹೊರಟಿಲ್ಲವೇ? ಇಲ್ಲ, ಇನ್ನೇನು ಹೊರಡ್ತೀವಿ. ಕಾರು ಎಲ್ಲಿ ನಿಲ್ಲಿಸಿದ್ದೀಯಾ? ಸ್ವಲ್ಪ ದೂರದಲ್ಲಿ. ನೀವು ಹೊರಡೋದಾದ್ರೆ ನಾನು ಬಂದು ಬಿಡ್ತೀನಿ. ಪೂರ್ಣಿಮಾದಲ್ಲಿ ಕೆಲಸವಿದೆ ಎಂದ. ಆದರೆ ನಾವು ಈಗಲೇ ಹೋಗಲ್ಲ, ಇನ್ನು ಸ್ವಲ್ಪ ಕಾಲವಾಗತ್ತೆ. ಏನಪ್ಪ ಅಂತಹ ಕೆಲಸ? ಆಗ್ಲೇ ಹೊರಡ್ತೀವಿ ಅಂತ ಅಂದಿದ್ರು ಕುಮುದಿನಿ. ರಂಗ ನುಡಿದ. ನಿಂಗ್ಯಾಕೆ ಅದು? ನಿನ್ನ ಕೆಲಸ ನೋಡ್ ಹೋಗು. ಅದೇ ತೀರ್ಮಾನ ಮಾಡ್ತೀನಿ. ನನಗೆ ಒಂದು ಕೆಲಸ ಸಿಗಲೇಬೇಕು. ಈ ಎಸ್ಟೇಟಿನ ಮೇಲ್ವಿಚಾರಣೆಯನ್ನು ಕೊಟ್ಟರೆ ವಾಸಿ. ಶೀಲಾ ಶಾಮುವಿನತ್ತ ತಿರುಗಿದವಳೆ ಅಂದಳು. ಕೇಳಿದ್ಯಾ ಅವನ ಮಾತು? ಕೇಳಿದ್ದಾಯಿತು. ಅವನಿಗೆ ಯಾವುದಾದರೂ ಕೆಲಸ ನೇಮಿಸಬಾರದೇಕೆ ಶಾಮು? ಅದೇ ಯೋಚನೆಯಲ್ಲಿದ್ದೀನಿ ಶೀಲಾ. ಅವನನ್ನು ಬೇರೆ ಯಾವುದಾದರೂ ಊರಿಗೆ ಕಳುಹಿಸೋಣ ಅಂತ. ಯಾಕೆ? ನಾನು ನೀಲಗಿರಿ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಬೆಂಗಳೂರಿನಲ್ಲಿ ನಮ್ಮ ಟೀ ಅಂಗಡಿ ಒಂದನ್ನು ತೆಗೆಯೋಣ ಅಂತ ಇದ್ದೀನಿ. ಅದು ಹೋಲ್ಸೇಲ್ ಅಂಗಡಿ. ಅದರ ಮೇಲ್ವಿಚಾರಣೆ ನೋಡ್ಕೋ. ಒಬ್ಬ ಮ್ಯಾನೇಜರನ್ನು ಗೊತ್ತು ಮಾಡ್ತೀನಿ ಎಂದ. ನನಗೆ ನಿನ್ನ ಉಪಾಯ ತಿಳಿಯಿತು. ಆ ಕೆಲಸದ ನೆಪದಲ್ಲಿ ನೀಲಗಿರಿಯಿಂದ ನನ್ನನ್ನು ಕಳುಹಿಸುವ ಆಲೋಚನೆಯೇ ನಿನ್ನದು ಎಂದ ರಂಗ. ನೀನು ಇಲ್ಲಿದ್ದಷ್ಟು ನಿನ್ನಿಂದ ಪೂರ್ಣಿಮಾಗೆ ಹಾನಿ. ಯಾಕೆ? ಇಲ್ಲಿಯ ಚರಿತ್ರೆ ಎಲ್ಲರ ಮುಂದೆಯೂ ಹೇಳಿ ಬಿಡ್ತೀನಿ ಅನ್ನೋ ಭಯವೇ ನಿನಗೆ? ಅಂತಹ ಭಯವೇನೂ ಇಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ನೀನು ಲಾಯಕ್ಕಾಗಿಲ್ಲ. ಕುಮು ಟೀ ಗಿಡಗಳ ಪೊದೆಯ ಬಳಿ ಹೊರಟಳು. ಗಿಡಗಳನ್ನು ಪರೀಕ್ಷಿಸುವ ಸಲುವಾಗಿ ಆಳುಗಳು ಸಂತೋಷದಿಂದ ಮಾತನಾಡುತ್ತಾ ಟೀ ಎಲೆಯನ್ನು ಬಿಡಿಸುವುದರಲ್ಲಿ ತಲ್ಲೀನರಾಗಿದ್ದರು. ಕುಮುಗೆ ಅವರ ಜೀವನವೇ ಹಾಯಾಗಿದೆ ಎನಿಸಿತು. ಈ ತೋಟದ ಯಜಮಾನ ಪಟ್ಟ ಶಾಮುಗಿದ್ದರೆ ಬಂದಿದ್ದೇನು. ಜೀವನದುದ್ದಕ್ಕೂ ರಹಸ್ಯಮಯಿ, ಪೂರ್ವಿಕರ ಹಿನ್ನೆಲೆಯಂತೂ ಮತ್ತು ಸರಿ. ಕುಮುಗೆ ಅಲ್ಲಿ ಕೆಲಸ ಮಾಡಬೇಕೆಂದ ಆಸೆ, ಆದರೆ ಅದು ಸಾಧ್ಯವಿರಲಿಲ್ಲ. ಅವಳು ಏನನ್ನೋ ಯೋಚಿಸುತ್ತಾ ಬೊಂಬೆಯಂತೆ ನಿಂತಿದ್ದಳು. ಅಲ್ಲ ಕಣ್ತಿಮ್ಮಕ್ಕ, ಕೇಳ್ದೆ ಏನು ರಂಗಪ್ಪನ ಸುದ್ದಿ? ಏನದು? ನಮ್ಮ ಕೆಂಪವ್ವ ಇಲ್ವಾ? ಅವಳ ಮಗಳನ್ನು ಲಗ್ನ ಆಗ್ತಾನಂತೆ. ಬರೀ ಸುಳ್ಳು ಬಿಡವ್ವ. ಕೆಂಪವ್ವ ಅವನಿಗೆ ಮಗಳನ್ನ ಕೊಟ್ಟಾಳಾ? ಅಯ್ಯೋ ಬಿಡು, ಕೊಡದೆ ಏನು ಒಪ್ಕೊಂಡಾಳಂತೆ. ಏನು ಕೊಡ್ತಾಳೆ ಅವನಿಗೆ? ಒಡವೆ ಗಿಡವೆ ಜೋರಾಗಿ ಮಾಡ್ತಾನೇನೋ ಇರಬಹುದು. ಆದರೂ ಆ ಯಪ್ಪನಿಗೆ 8 ವರ್ಷ ಆಗಿದೆ. ಮಗಳು ಚೆನ್ನವ್ವಂಗೆ 8 ವರ್ಷ ಆಗಿದೆ ಗೊತ್ತಾ? ಆ ಯಮ್ಮನ ತಾತನ ಹಂಗೆ ಅವನೇ ರಂಗಪ್ಪ. ಕೆಂಪವ್ವ ಏನಂತವಳೆ ಕೊಡಬೇಕು ಅಂತ ಇವನಿ ಅಂದ್ಲು. ಕೊಡ್ಲಿ ಬಿಡು, ಅವನಿಗೆ ಹಣ ಐತಿ ಅಂತ ಮುದುಕನ್ನ ಕೊಡೋದು ಚೆನ್ನವ್ವ. 10 ವರ್ಷ ಕಣವ್ವ ಚೆನ್ನವ್ವಂಗೆ. ಅವರಿಬ್ರು ಮಾತನಾಡುತ್ತಲೇ ಕೆಲಸ ಸಾಗಿಸುತ್ತಿದ್ದರು.
ಇವತ್ತು ಏನು ಸಾರು? ಒಸಿ ಸೊಪ್ಪು ತಂದಿದ್ದ ನಿಂಗಯ್ಯ, ಅದನ್ನೇ ಸಾರ್ ಮಾಡಿ ಮುದ್ದೆ ತಂದಿವ್ನಿ. ಕುಮು ಅಲ್ಲಿ ಬಂದು ನಿಂತದ್ದು ಅವರಿಬ್ಬರ ದೃಷ್ಟಿಗೂ ಬಿದ್ದಾಗ ಅವರು ತಮ್ಮ ಮಾತಿಗೆ ತಡೆ ಹಾಕಿದರು. ಕುಮು ಮತ್ತೆ ಮುಂದೆ ಮುಂದೆ ಹೋದಳು. ಆಳುಗಳ ಮಧ್ಯೆ ಆ ಟೀ ಗಿಡಗಳ ಪೊದೆಗಳ ಬಳಿ ನಿಂತಳು. ಹಿತವಾದ ಆ ವಾತಾವರಣ ಅವಳಿಗೆ ಒಪ್ಪಿಗೆಯಾಗಿತ್ತು. ಒಂದು ರೀತಿಯಲ್ಲಿ ನೋಡಿದರೆ ನಿಜವಾಗಿ ಶಾಮುವಿನ ಕೈ ಹಿಡಿಯುವವಳು ಪುಣ್ಯವಂತೆ ಎಂದೆನಿಸಿತು ಅವಳಿಗೆ. ಆದರೆ ಆ ವಂಶದ ಪೂರ್ವಿಕರ ಚಾಳಿಯೇ ಇವನಿಗೂ ಇದ್ದರೆ, ಆಸ್ತಿ ರೂಪ ಐಶ್ವರ್ಯ ಏನೇ ಇರಲಿ, ಗಂಡನಾದವನ ಚಾಳಿಯೇ ಸರಿ ಇಲ್ಲದಿದ್ದರೆ ಹೇಗೆ ಹೆಣ್ಣು ಮಕ್ಕಳಿಗೆ? ಕುಮು ಬರ್ತೀಯಾ, ಹೋಗೋಣ ಎಂದಳು ಶೀಲಾ ಅವಳ ಹಿಂದೆ ನಿಂತು. ಈಗಲೇ ಹೋಗಬೇಕೇನು? ಯಾಕೆ? ಆಗ್ಲೇ ಹೊರಡೋಣ ಅಂತಂದೆ. ಇಲ್ಲ, ಸ್ವಲ್ಪ ಹೊತ್ತು ಇರೋಣ. ಹಾಗಿದ್ರೆ ಸರಿ, ಇಲ್ಲೇ ಇರ್ತೀಯಾ? ನಾನು ಸ್ವಲ್ಪ ತೋಟದ ಮನೆ ಕಡೆ ಹೋಗ್ಬರ್ತೀನಿ. ನಾನೊಬ್ಬಳೇ ಇಲ್ಲಿರ್ಬೇಕಾ? ಸರಿ ಹೋಯ್ತು. ಆಳು ಕಾಳುಗಳೆಲ್ಲ ಇಲ್ವೇ ಇಲ್ಲಿ? ಶಾಮು ಬೇರೆ ಇಲ್ಲೇ ಇರ್ತಾನೆ. ಸರಿ ಸರಿ, ಹೋಗಿ ಬೇಗ ಬಾ. ನಿಮ್ಮಣ್ಣ ಎಲ್ಲಿ? ಯಾರು? ರಂಗನೇ? ಹ್ಞೂ ಅವನೇ. ಓ, ಅವನು ಇಲ್ಲೇ ಎಲ್ಲೋ ತಿರುಗಾಡ್ತಾ ಇರಬೇಕು. ನೀನು ಅವನ ಹತ್ತಿರ ಹೆಚ್ಚಾಗಿ ಸೇರಬೇಡ. ಶಾಮುಗೆ ಅದು ಸರಿ ಬೀಳಲ್ಲ ಎಂದವಳೆ ಶೀಲಾ ಅಲ್ಲಿಂದ ಹೊರಟಳು. ಈಗ ಕುಮುದ ಒಬ್ಬಳೇ ಆದಳು. ಒಂದು ವೇಳೆ ರಂಗ ಇಲ್ಲೋ ಬಂದರೆ ಎಷ್ಟೋ ವಾಸಿ, ಎಷ್ಟೋ ವಿಷಯಗಳನ್ನು ಅವನಿಂದ ಸಂಗ್ರಹಿಸಿಕೊಳ್ಳಬಹುದು ಎಂಬುದು ಅವಳ ಆಲೋಚನೆ. ಅವಳು ಎಣಿಸಿದಂತೆ ರಂಗ ಅವಳನ್ನೇ ಹುಡುಕಿಕೊಂಡು ಬಂದ. ಇಲ್ಲಿದ್ದೀರಾ ಮಿಸ್ ಕುಮುದಿನಿ? ನೀವು ಶೀಲಾಳ ಜೊತೆ ತೋಟದ ಮನೆಗೆ ಹೋಗಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲ, ಹೋಗಲಿಲ್ಲ. ಯಾಕೆ? ಬನ್ನಿ, ಇಲ್ಲಿ ನಿಂತು ಏನು ಮಾಡ್ತೀರಿ? ಇಲ್ಲೇ ನೀರು ಹರಿಯುವ ಕಾಲುವೆ ಇದೆ, ಅಲ್ಲಿ ಹುಲ್ಲುಗಾವಲಿದೆ, ಕೂತು ವಿಶ್ರಮಿಸಿಕೊಳ್ಳಬಹುದು ಎಂದ. ಕುಮುದಾಗೂ ಸಹ ಅವನನ್ನು ಅನುಸರಿಸಿದಳು. ನಿಮಗೆ ಪೂರ್ಣಿಮಾದಲ್ಲಿ ಇರೋದಕ್ಕೆ ಇಷ್ಟವಾಯ್ತೇನೋ? ಈ ಎಲ್ಲ ವಾತಾವರಣ ನಿಮ್ಮ ಮನಸ್ಸಿಗೆ ಹಿಡಿಸಿತೆ? ನನ್ನ ಸಲಹೆ ಕೇಳಿ ನಿಮ್ಮತ್ತೆ ಇಲ್ಲಿಗೆ ಕಳುಹಿಸಲಿಲ್ಲ. ಹಾಗೊಂದು ವೇಳೆ ಕಳುಹಿಸಿದ್ರೆ ನಾನು ಹೇಳುತ್ತಿದ್ದೆ, ಅಲ್ಲಿ ನನಗೆ ಇರೋದಕ್ಕೆ ಸ್ವಲ್ಪವೂ ಇಷ್ಟ ಇಲ್ಲ ಅಂತ. ಈಗೇನಾಯ್ತು? ಇಲ್ಲಿಂದ ಹೊರಟು ಹೋಗಿ. ಏನು, ಇಲ್ಲಿಂದ ಹೋಗೋದಾ? ಬಂದ ಮೇಲೆ ಹೋಗೋದು ಅಷ್ಟು ಸುಲಭವಲ್ಲ. ನಾನು ಅದೇ ಯೋಚನೆಯಲ್ಲಿ ಇದ್ದೇನೆ. ಇಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿತೇನೋ ಅಂತ. ಸಿಕ್ಕಿದರೆ ಖಂಡಿತ ಸೇರ್ಕೊಂಡು ನಿಮ್ಮ ಋಣದಿಂದ ವಿಮುಕ್ತಳಾಗೋಣ ಅಂತ ಇದ್ದೀನಿ. ಹರಿಯುವ ನೀರಿನ ತೊರೆಯ ಬಳಿ ಇದ್ದ ಹುಲ್ಲುಗಾವಲಿನಲ್ಲಿ ಕುಳಿತು ನೀರಿನೊಡನೆ ಕಾಲನ್ನು ಇಳಿಬಿಟ್ಟಳು ಕುಮು. ರಂಗ ಬಿಚ್ಚು ಮನಸ್ಸಿನಿಂದ ಮಾತನಾಡುತ್ತಿದ್ದ ಕಾರಣ ಅವಳಿಗೆ ಅವನಲ್ಲಿ ಸಲುಗೆ. ಅವನು ಕುಮುವನ್ನು ಬಹುವಚನದಿಂದ ಮಾತನಾಡಿಸುತ್ತಿದ್ದರೂ ಅವನಲ್ಲಿ ಸಲುಗೆ ಬೆಳೆದಿತ್ತು. ಅವಳೆಂದಳು, ಅಂದಹಾಗೆ ನಿಮ್ಮ ಆಸ್ತಿಯೆಲ್ಲ ಪಾಲಾಗಿಲ್ಲ ಏನೋ? ಇಲ್ಲ, ಆಸ್ತಿ ವಿಭಾಗವೇ ಮಾಡಿಲ್ಲ. ಪೂರ್ವದಿಂದಲೂ ಇದೇ ಪದ್ಧತಿ. ಯಾರೋ ಒಬ್ಬರ ಯಜಮಾನಿಕೆಯಲ್ಲಿ ನಡೆದುಕೊಂಡು ಬರುತ್ತೆ ಎಂದ. ಈಗ ನೀವೇ ಹಿರಿಯರಲ್ಲವೇ? ಹೌದು, ಇರಬಹುದು. ಆದರೆ ನೋಡಿ, ನನಗೆ ಇಷ್ಟು ಕಾರ್ಬಾರು ನಡೆಸೋ ಶಕ್ತಿ ಇಲ್ಲ ಅಂತ ಶಾಮುನೆ ಎಲ್ಲವನ್ನು ವಹಿಸಿಕೊಂಡಿದ್ದಾನೆ. ಈಗಿನ ಪ್ರಕಾರ ನಿಮಗೆ ಯಾವ ರೀತಿಯ ಯಜಮಾನಿಕೆಯೂ ಇಲ್ಲ ಅಲ್ವೇನು ರಂಗ? ಹ್ಞೂ ಹೌದು, ನನಗೂ ಈ ರೀತಿ ಮೈ ಬಗ್ಗಿಸಿ ಕೆಲಸ ಮಾಡೋದು ಇಷ್ಟವಿಲ್ಲ. ಆಳು ಕಾಳುಗಳಿಗೆ ನಾನು ಅಂದರೆ ಬೆಲೆ ಇಲ್ಲ. ನಿಮಗೂ ನಿಮ್ಮ ತಮ್ಮನಿಗೂ ಬಹಳ ಅಂತರವಿದೆ. ಅದಕ್ಕೆ ನಾನೇ ಕಾರಣ. ನನಗೆ ಆ ರೀತಿಯ ಡಂಭಾಚಾರದ ಜೀವನ ಹಿಡಿಸಲ್ಲ. ಏನಿದ್ರೂ ನನ್ನದು ಬಡತನದ ಜೀವನ. ರಂಗ ಅವಳ ಬದಿಗೆ ಕುಳಿತು ಜೇಬಿಗೆ ಕೈ ಹಾಕಿ ಒಂದು ಹಿಡಿ ಕಡಲೆಕಾಯಿಯನ್ನು ನೆಲದ ಮೇಲೆ ಹಾಕಿ ಹಲ್ಲು ಕಿರಿದು ನುಡಿದ. ನನಗೆ ಕಡಲೆಕಾಯಿ ಅಂದರೆ ಬಹಳ ಪ್ರೀತಿ. ನಿಮಗೆ ಇಷ್ಟವಾದರೆ ನೀವೂ ಸಹ ತಿನ್ನಬಹುದು. ಅವಳಿಗೆ ಅವನ ಸರಳವಾದ ಮಾತುಕತೆ ಪ್ರಿಯವಾಗಿದ್ದ ಕಾರಣ ಅವಳು ಕಡಲೆಕಾಯಿಗೆ ಕೈ ಹಚ್ಚಿದಳು. ಒಂದೇ ರೀತಿ ಗಂಡು ಹೆಣ್ಣಾಳುಗಳು ಬೆನ್ನಿಗೆ ಬಿದಿರಿನ ಬುಟ್ಟಿ ಕಟ್ಟುಕೊಂಡು ಟೀ ಎಲೆಗಳನ್ನು ಕೀಳುವ ದೃಶ್ಯ ರಮ್ಯವಾಗಿತ್ತು ಅವಳ ಕಣ್ಣಿಗೆ. ಅಲ್ಲೇ ಇರುವ ಹಂಬಲವಾಯಿತು. ಅವಳು ನಿಶ್ಚಿಂತಳಾಗಿ ಕುಳಿತಳು. ಕುಮು ಅವಳು ಬೆಚ್ಚಿ ಹಿಂತಿರುಗಿದಳು. ಶಾಮು ಗಿಡದ ಬಳಿ ನಿಂತು ಅವಳನ್ನೇ ದಿಟ್ಟಿಸುತ್ತಿದ್ದ. ಅವಳ ಕೈಯಲ್ಲಿದ್ದ ಕಡಲೆಕಾಯಿ ನೀರಿನಲ್ಲಿ ಜಾರಿ ಬಿತ್ತು. ಅವಳು ಸಂಕೋಚದಿಂದ ನೀರಿನಿಂದ ಕಾಲನ್ನು ಹೊರತೆಗೆದಳು. ರಂಗ ಅಲ್ಲಿಂದ ತಟ್ಟನೆ ಎದ್ದು ನಿಂತ. ಕುಮು ಪೂರ್ಣಿಮಾಗೆ ಹೋಗಲ್ವೇನು? ಅವನ ಮಾತಿಗೆ ಉತ್ತರಿಸಲು ನಾಲಿಗೆ ಮೇಲೆ ಏಳದಾಯಿತು. ತಾನು ರಂಗನೊಡನೆ ಆ ರೀತಿ ಕುಳಿತು ಹರಟೆ ಹೊಡೆಯುವುದನ್ನು ಅವನು ನೋಡಿ ಏನು ತಿಳಿದನೋ ಏನೋ ಎಂದು.
ಅವಳು ಅರ್ಧ ಅಗಿದ ಕಡಲೆಕಾಯಿಯ ಬೀಜವನ್ನು ಹಾಗೆಯೇ ನುಂಗಿದಳು. ಕುಮು ಹೇಳಿದ್ದು ಕೇಳುತ್ತಿಲ್ಲವೇನು ನಿಂಗೆ? ಪೂರ್ಣಿಮಾಗೆ ಹೋಗಲ್ವೇನು? ಇನ್ನು ಶೀಲಾ ಎಲ್ಲಿ ಬಂದು ಕೇಳಿದ. ಶೀಲಾ ತೋಟದ ಮನೆಗೆ ಹೋದಳು. ನೀನು ಹೋಗ್ಬೇಕಿತ್ತು ಅವಳ ಜೊತೆ. ಆಗಲೇ ಹೋಗಿ ಬಂದಿದ್ದೀನಲ್ಲ. ಆದರೂ ಈಗ ಇಲ್ಲಿ ಕೂತ್ಕೊಂಡು ಮಾಡೋದಾದ್ರೂ ಏನಿದೆ? ಹೋಗಿ ಬರಬಹುದಾಗಿತ್ತಲ್ವಾ? ತಲೆ ಇಲ್ಲದವರೊಡನೆ ಏನಿದೆ ನಿನಗೆ ಮಾತಾಡೋದು? ಅದು ಅಲ್ಲದೆ ಇಲ್ಲಿ ಈ ರೀತಿ ಕುಳಿತುಕೊಂಡರೆ ನಿನಗೆ ಗೌರವ ಉಳಿಯುತ್ತೇನು? ಅತ್ತೆಯ ಮನೆಯಂತೆ ಇಲ್ಲಿರಲು ಸಾಧ್ಯವಿಲ್ಲ. ಇಲ್ಲಿಯ ವಾತಾವರಣವೇ ಬೇರೆ ಎಂದು ನುಡಿದ. ನಾನು ಎಲ್ಲೇ ಇರಲಿ ನನ್ನ ಸ್ವತಂತ್ರಕ್ಕೆ ಅಡ್ಡಿ ಬಂದರೆ ಸಹಿಸಲಾರೆ. ನಾನು ಸ್ವತಂತ್ರವಾಗಿ ಇರಬಯಸುವವಳು. ಹಾಗೆಂದು ನಿನಗಿಷ್ಟ ಬಂದ ಹಾಗಿರೋದು ಸರಿಯೇನು? ಪೂರ್ಣಿಮಾದಲ್ಲಿ ಇರುವವರು ಈ ರೀತಿ ಅಹಂಕಾರದಿಂದ ಇರಬಾರದು. ನಾನು ಪೂರ್ಣಿಮಾದ ಅತಿಥಿ ಎಂದು ಹೇಳಿದ್ದಾಯಿತು. ಈಗ ನೀನು ಇಲ್ಲಿಯ ನಿವಾಸಿಯೇ. ನಾನು ಹೇಳಿದಂತೆ ಕೇಳುವುದನ್ನು ಮೊದಲು ಕಲಿತುಕೋ. ರಂಗ, ನಿನಗೇನು ಕೆಲಸ ಇಲ್ಲಿ? ಹೊರಡು ಎಂದು ಅವನು ರಂಗನನ್ನು ಗದರಿಸಿದ. ಕೇಳಿದಿರಾ ಕುಮುದಿನಿ? ಅವನು ಹಾಗೆಯೇ, ಬಹಳ ಸ್ವಾರ್ಥಿ. ತನ್ನ ವಸ್ತು ಎಂದರೆ ಮುಗಿತು, ಬೇರೆಯವರ ಹತ್ತಿರ ಸುಳಿಯಕೂಡದು. ಶಾಮು ಅವನಿಗೆ ಕೂಗಿ ಹೇಳಿದ. ರಂಗ, ನೀನು ನನ್ನನ್ನು ನಾಶ ಮಾಡಬೇಕು ಅಂತಾನೆ ಇದೆಯೇನೋ? ಅದು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಶಾಮು. ಆದರೆ ಒಂದಲ್ಲ ಒಂದು ದಿನ ನಿಜವಾಗಿ ನಿನ್ನ ಚರಿತ್ರೆಯನ್ನು ಎಲ್ಲರ ಮುಂದೆ ನೀನೇ ಹೇಳಿಕೊಳ್ತೀಯಾ, ನೋಡ್ತಾ ಇರು ಎಂದನು. ಕುಮು ಬೆಚ್ಚಿ ಅವನತ್ತ ನೋಡಿದಾಗ ಶಾಮು ಕೆಂಪಾದ ಮುಖದಿಂದ ಹೀಗೆ ಹೇಳಿದ. ರಂಗ, ನೀನು ಇನ್ನು ಮುಂದೆ ಹೇಮಾವತಿ ಒಳಗೆ ಕಾಲಿಡಕೂಡದು. ಹಾಗೆ ಮಾಡ್ತೀನಿ ನಿನಗೆ. ಅದನ್ನು ಮಾತ್ರ ನೀನು ಮಾಡಲಾರೆ ಶಾಮು. ಪಾಪ, ನೀನಿನ್ನು ಹುಡುಗ, ಏನು ಅರಿಯದವನು. ಈಗ ದೊರೆಯ ಹಾಗೆ ಮೆರೆಯುತ್ತಿದ್ದೀಯಾ ಅಷ್ಟೇ. ಅದನ್ನು ನಾನು ಒಪ್ಕೋತೀನಿ. ಆದರೆ ನಾಳೆ ಎಲ್ಲರೂ ಸೇರಿ ನಿನ್ನ ತಲೆಯ ಮೇಲೆ ಗೂಬೆ ಕೂರಿಸುತ್ತಾರೆ. ನನಗೆ ನೀನು ತಿಳುವಳಿಕೆ ಹೇಳಬೇಕಾಗಿಲ್ಲ ರಂಗ. ರಂಗ ತನ್ನ ಕೈಯಲ್ಲಿ ಇದ್ದ ಟೋಪಿಯನ್ನು ತಿರುಗಿಸುತ್ತಾ, ಬರ್ತೀನಿ ಮಿಸ್ ಕುಮುದಿನಿ, ಹುಷಾರಾಗಿರಿ. ಈ ಹೇಮಾವತಿ ಪೂರ್ಣಿಮಾದೊಳಗೆ ಸಿಲುಕಿದ್ದೀರಾ ನೀವು. ಇದು ಚಕ್ರವ್ಯೂಹ. ಎಲ್ಲಿ ತಿರುಗಿದರೂ ದಾರಿಯೇ ಇಲ್ಲ. ಬಿಡುಗಡೆ ಬಹಳ ಕಷ್ಟ ಇಲ್ಲಿಂದ. ಗುಡ್ ಬೈ. ಇಲ್ಲಿಂದ ಪೂರ್ಣಿಮಾಗೆ ಬರ್ತೀರಾ ಅಲ್ವಾ? ಅಲ್ಲಿ ಭೇಟಿಯಾಗೋಣ ಎಂದ. ಮೂರ್ಖ ಎಂದು ಶಾಮು ಗೊಣಗಿದಾಗ ರಂಗ ಹಿಂದಿರುಗಿ ಹಲ್ಲು ಕಿರಿದು ಹೊರಟು ಹೋದ. ಈ ಎಲ್ಲ ಸನ್ನಿವೇಶಗಳನ್ನು ನೋಡಿದ ಕುಮುಗೆ ಅಳು ಬರುವಂತಾಯಿತು. ಇದೆಲ್ಲಿಯ ಗ್ರಹಚಾರ? ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದರೋ ಕಾಣೆ. ಎಲ್ಲರೂ ಎಚ್ಚರಿಕೆಯಿಂದ ಇರುವಂತೆ ಹೇಳುತ್ತಿದ್ದಾರೆ. ಆದರೆ ತನಗೇನೂ ತಿಳಿಯದು. ಇಲ್ಲಿನ ರಹಸ್ಯವಾದರೂ ಏನಿರಬಹುದು? ಪ್ರಾಯಶಃ ಅಣ್ಣನ ಮೇಲೆ ತಮ್ಮ, ತಮ್ಮನ ಮೇಲೆ ಅಣ್ಣನ ದೂರು. ಈ ವಂಶದ ಹೆಸರೇ ವಿಚಿತ್ರವಾಗಿದೆ. ಇಲ್ಲಿ ಹಿರಿಯರು ಯಾರೂ ಇಲ್ಲವೇ? ಹೇಳಿ ಕೇಳುವವರು ಯಾರು? ಇವರ ನಡೆ ನುಡಿಗಳೆಲ್ಲವೂ ವಿಚಿತ್ರವಾಗಿದೆ. ಕುಮುದ, ಇನ್ನು ಮುಂದೆ ರಂಗನ ಜೊತೆ ಮಾತ್ರ ಬೆರೆಯಬೇಡ. ಅವನು ವಿಶ್ವಾಸಘಾತುಕ. ಅವನು ಪೂರ್ಣಿಮಾಗೆ ಕಳಂಕವಿದ್ದಂತೆ. ಪೂರ್ಣಿಮಾಗೆ ಕೆಟ್ಟ ಹೆಸರು ತರುವ ಪ್ರಯತ್ನ ಅವನದ್ದು. ಅವನನ್ನು ನಂಬಿದರೆ ನಿನ್ನನ್ನೇ ಪಾತಾಳಕ್ಕೆ ತಳ್ಳಿಬಿಡುತ್ತಾನೆ. ನಡೆ, ಶೀಲಾ ಬಂದಿರಬಹುದು ಈ ವೇಳೆಗೆ ಎಂದ. ಕುಮು ಮರು ಮಾತಿಲ್ಲದೆ ನಿಂತಳು. ಅವಳ ಗಂಟಲು ಕಟ್ಟಿದಂತಾಗಿತ್ತು. ತನ್ನನ್ನು ದುಃಖ ಸಾಗರದಲ್ಲಿ ನೂಕಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ನಗುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಎರಡು ಕೈಗಳಿಂದಲೂ ಮುಖ ಮುಚ್ಚಿಕೊಂಡವಳೆ ಅವಳು ಅಳತೊಡಗಿದಳು. ಅಳುವಂತಹದ್ದು ಏನಾಯಿತು ಈಗ ನಿನಗೆ? ನಾವು ಹೇಳಿದ ಹಾಗೆ ಕೇಳಿದ್ರೆ ನಿನಗೆ ಈ ಕಷ್ಟವೆಲ್ಲ ಇರ್ತಾ ಇರಲಿಲ್ಲ ಅಲ್ವಾ ಕುಮು? ರಂಗನ ವಿಷಯ ನಿನಗೆ ತಿಳಿಯದು. ಅದು ತಿಳಿಯೋದು ಬೇಡ. ಸದ್ಯ ನಿನ್ನ ಪಾಡಿಗೆ ನೀನು ಇರು. ಅವರ ವಿಷಯವೆಲ್ಲ ನನಗೆ ತಿಳಿದಿದೆ. ಅವಳು ತನ್ನ ಮುಖದಿಂದ ಕೈ ತೆಗೆದವಳೆ ಅಂದಳು. ಯಾರು ಹೇಳಿದರು ಕುಮು? ನಾನೇ ತಿಳಿದುಕೊಂಡೆ. ನಾನು ಅಷ್ಟು ಪೆದ್ದಳಲ್ಲ ಅಷ್ಟೇ ತಾನೇ? ಸರಿ, ನೀನು ಬಹಳ ಬುದ್ಧಿವಂತೆ. ಹಾಗಿದ್ರೆ ರಂಗನ ರಹಸ್ಯ ತಿಳಿದುಕೊಳ್ಳೋದು ಅಂದರೆ ಸಾಮಾನ್ಯದ ಮಾತಲ್ಲ ಬಿಡು. ಆದರೆ ನೀನು ಅವನ ಬಗ್ಗೆ ಏನು ತಿಳಿದಿದ್ದೀಯಾ? ಅದೆಲ್ಲ ಬರೀ ಭ್ರಮೆ. ಅವನ ಕತೆಯೇ ಬೇರೆ. ಇರಲಿ ನಡಿ, ನೋಡೋಣ ಮುಂದಕ್ಕೆ ಎಂದ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.